ಕೆಲವೊಂದು ಸಾರಿ ನಮ್ಮ ಚೈಲ್ಡ್ಹುಡ್ ಡೇಸು ತುಂಬಾ ಜ್ಞಾಪಕಕ್ಕೆ ಬರುತ್ತೆ. ನಾವು ಯೂನಿಫಾರಮ್ ಹಾಕ್ಕೊಂಡು ಬ್ಯಾಗು ಕೈಯಲ್ಲಿ ಒಂದು ಲಂಚ್ ಬಾಕ್ಸ್ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, ಸ್ಕೂಲಲ್ಲಿ ಆಟ ಪಾಠ ಜೊತೆಗೆ ಒಳ್ಳೆ ಫ್ರೆಂಡ್ಸು, ಅವ್ರ ಜೊತೆಗೆ ನಾವು ಊಟನ ಹಂಚ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಎಲ್ಲವೂ ಮರೆಯಲಾರದ ಸವಿ ನೆನಪುಗಳು. ಇವತ್ತು ನಾನು ಈ ಕ್ಯಾಪ್ಸಿ ಮಟರ್ ಬಾತ್ ಮಾಡಬೇಕಾದ್ರೆ ನನಗೆ ನಮ್ಮ ಅಮ್ಮ ಪ್ಯಾಕ್ ಮಾಡಿಕೊಡ್ತಾ ಇದ್ದಂಥ ಲಂಚ್ ಬಾಕ್ಸು ತುಂಬಾ ನೆನಪಿಗೆ ಬಂತು. ತುಂಬ ಸ್ವಾದಿಷ್ಟವಾಗಿ ರುಚಿಯಾಗಿರುವಂಥ ರೈಸ್ ಬಾತ್ ರೆಸಿಪಿ ಇದು. ಮಾಡೋದು ತುಂಬ ಸುಲಭ, 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಬೇಕಾಗಿರೋದು ತುಂಬಾ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸು: 1 ಈರುಳ್ಳಿ, 1 ಟೊಮೆಟೊ ಮತ್ತು 1 ಕ್ಯಾಪ್ಸಿಕಮ್ನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಹಸಿ ಬಟಾಣಿನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿನ 3-4 ಉದ್ದುದ್ದ ಸೀಳಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಇಲ್ದಿರ ಯಾವ ಅಡುಗೆನೂ ಕಂಪ್ಲೀಟ್ ಆಗಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 2-3 ಸ್ಪೂನ್ನಷ್ಟು ಕಡಲೆಕಾಯಿ ಬೀಜನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಕ್ಯಾಶ್ಯೂನು ಕೂಡ ಯೂಸ್ ಮಾಡ್ಬೋದು. ಒಂದು ಅಡುಗೆನ ರುಚಿ ಹೆಚ್ಚೋದು ಅದಕ್ಕೆ ಹಾಕೋ ಒಗ್ಗರಣೆಯಿಂದ, ಹಾಗಾಗಿ ಒಗ್ಗರಣೆ ಸಾಮಾನನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಲೆನ ಹತ್ತಿಸ್ಕೊಂಡು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ 2-3 ಸ್ಪೂನು ಕಡಲೆಕಾಯಿ ಬೀಜ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಈಗ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ನೆಕ್ಸ್ಟು ನಾನೀಗ ಉದ್ದುದ್ದನಾಗಿ ಸೀಳಿಟ್ಕೊಂಡಿರೋವಂಥ ಈರುಳ್ಳಿ ಜೊತೆಗೆ 1/2 ಸ್ಪೂನ್ನಷ್ಟು ಅರಿಶಿನ ಹಾಕಿ 2-3 ನಿಮಿಷ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಬಾಡಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1/2 ಕಪ್ನಷ್ಟು ಬಟಾಣಿನ ಹಾಕ್ತಾಯಿದ್ದೀನಿ. ಜೊತೆಗೆ ದಪ್ಪನಾಗಿ ಹೆಚ್ಚಿಟ್ಕೊಂಡಿರೋಂಥ 1 ಕ್ಯಾಪ್ಸಿಕಮ್ನ ಕೂಡ ಹಾಕ್ತಾಯಿದ್ದೀನಿ. ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಕಾಂಬಿನೇಷನ್ನಲ್ಲಿ ನೀವು ಯಾವುದೇ ಅಡುಗೆ ಮಾಡಿದ್ರೂ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊನು ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಟೊಮೆಟೊ ಸ್ವಲ್ಪ ಬೇಯೋ ತನಕ ಬಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಜೊತೆಗೆ 3-4 ಸ್ಪೂನ್ನಷ್ಟು ಕಾಯಿ ತುರಿನ ಮೇಲೆ ಹಾಕಿ ಗಾರ್ನಿಷ್ ಮಾಡಬೇಕಾಗತ್ತೆ. ಹಾಗೆ ಬೇಕಾದರೆ 1/2 ನಿಂಬೆ ಹಣ್ಣಿನ ರಸನೂ ಕೂಡ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಈಗ ಇದನ್ನು 2-3 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಒಂದು ಪಲ್ಯದ ಕನ್ಸಿಸ್ಟೆನ್ಸಿ ಬರುತ್ತೆ, ನೀರಿನಾಂಶ ಎಲ್ಲ ಹೋಗುತ್ತೆ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಬಂದಾಗ ಇದಾಗಿದೆ ಅಂತ ಇದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಡ್ತಾ ಇದ್ದೀನಿ ಸ್ಟೌವಿಂದ. ಈಗಾಗಲೇ ಮಾಡಿಟ್ಕೊಂಡಿರೋದು 1 ಬೌಲ್ ಅನ್ನನ ಈ ವೆಜಿಟೇಬಲ್ಸ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನನ ಹಾಕಿದ್ಮೇಲೆ ಬೇಕಾದರೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೋಬೋದು ಟೇಸ್ಟ್ಗೆ. ಅನ್ನದ ಜೊತೆಗೆ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಕಲಿಸ್ಕೋಬೇಕು. 2-3 ಮಿನಿಟ್ಸು ಎಲ್ಲ ಡೈರೆಕ್ಷನಿಂದನೂ ಮಿಕ್ಸ್ ಮಾಡಿದಾಗ ಒಂದು ಒಳ್ಳೆ ರೈಸ್ ಬಾತ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರೋವಂಥ ರೈಸ್. ಬಟಾಣಿನ ಮಟರ್ ಅಂತ ಕರೀತಾರೆ. ಸೊ ನಾನಿಲ್ಲಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ 2 ಯೂಸ್ ಮಾಡಿರೋವಂಥ ರೈಸ್ ಬಾತ್ ಆದ್ದರಿಂದ ಇದಕ್ಕೆ ಕ್ಯಾಪ್ಸಿ ಮಟರ್ ಬಾತ್ ಅಂತ ಹೆಸರನ್ನು ಕೊಟ್ಟಿದ್ದೀನಿ. ಇದು ಪರ್ಫೆಕ್ಟಾಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ತಿನ್ಬೋದು, ಈವನ್ ನೈಟ್ ಲೈಟ್ ಡಿನ್ನರ್ಗೆ ಬೇಕಾದರೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.